ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಒಂದು ಮಿನಿ ವಿಡಿಯೋ ಸರಣಿಯನ್ನ ಮುಂದಿನ ಕೆಲವು ದಿನಗಳು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಈ ಸರಣಿ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನೀವೆಲ್ಲ ನನ್ನ ಹೀಲಿಂಗ್ ಪಯಣ ಎಲ್ಲ ಶುರುವಾಗೋದಕ್ಕೆ ಮುಂಚೆ ನಾನು 2018ರಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಈ ಆರೆಂಜ್ ಕನ್ನಡಕ ಚಾನೆಲ್ ಮುಖಾಂತರ ವಿಡಿಯೋಗಳನ್ನ ಹಾಕೋದಕ್ಕೆ ಶುರು ಮಾಡಿದೆ. ಮೊದಲು ನಾನು ಶುರು ಮಾಡಿದ್ದು ನಮ್ಮ ದ ಸೀಕ್ರೆಟ್ ರಹಸ್ಯ ಪುಸ್ತಕದ ಒಂದು ಪ್ರತಿದಿನ ಅದರ ಒಂದೊಂದು ಭಾಗವನ್ನ ನಿಮ್ಮ ಜೊತೆ ಹಂಚ್ಕೊಳ್ಳುವ ಒಂದು ವಿಡಿಯೋ ಸರಣಿಯನ್ನ ಮಾಡಿದ್ದೆ. ಆ ವಿಡಿಯೋ ಸರಣಿಯಲ್ಲಿ ನೀವು ನನ್ನ ಹಿಂದೆ ನೋಡಿದ್ರೆ ಸದ್ಗುರುರವರ ಒಂದು ಫೋಟೋ ಇತ್ತು, ನನ್ನ ಆಧ್ಯಾತ್ಮಿಕ ಗುರುಗಳ ಫೋಟೋ ಇತ್ತು, ಅದರ ಜೊತೆ ಇನ್ನೊಬ್ಬರ ಫೋಟೋ ಕೂಡ ಇತ್ತು. ಅದನ್ನ ನಿಮಗೆ ತೋರಿಸ್ತೀನಿ ಆ ಫೋಟೋನ. ಯಾರಾದರೂ ಇವರನ್ನ ಇದಕ್ ಮುಂಚೆ ನೋಡಿದೀರಾ, ಇವ್ರು ಯಾರು ಗೊತ್ತಾ? ಗೆಸ್ ಮಾಡಿ ನೋಡೋಣ. ಒಂದ್ ನಿಮಿಷ ಫೋಟೋ ತೋರಿಸ್ತಾ ಇದ್ದೀನಿ. ಎಸ್, ಇವರು ಯಾರಾದ್ರೂ ಗೆಸ್ ಮಾಡಿದ್ರೆ ಕೆಳಗೆ ಕಾಮೆಂಟ್ ನಲ್ಲಿ ಹಾಕಿ. ಇವರು ಯಾರು, ಇವರ ಫೋಟೋ ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಗೆಳೆಯರೆ, ಈ ಒಂದು ಸರಣಿಯಲ್ಲಿ ಇವರು ಯಾರು, ನನ್ನ ಆಕರ್ಷಣೆಯ ನಿಯಮದ ಪಯಣದಲ್ಲಿ ಅದನ್ನ ನಾನು ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಸಕಾರಾತ್ಮಕವಾಗಿ ಬಳಸ್ಕೊಂಡು ನಾನು ಇವತ್ತು ಏನೆಲ್ಲ ಬೆಳವಣಿಗೆಯನ್ನ, ಏನೆಲ್ಲ ಪರಿವರ್ತನೆಯನ್ನ ಕಂಡಿದ್ದೀನಿ, ಅದರಲ್ಲಿ ಇವರ ಒಂದು ಪ್ರಭಾವ ಯಾವ ಮಟ್ಟಕ್ಕೆ ಇತ್ತು, ಇದರ ಬಗ್ಗೆ ನಿಮ್ಮೆಲ್ಲರ ಜೊತೆ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದಕ್ಕೆ ಈ ಒಂದು ಸರಣಿಯನ್ನ ಮಾಡ್ತಾ ಇದ್ದೀನಿ. ಗೆಳೆಯರೆ, ಇವರ ಹೆಸರು ಏಬ್ರಹಂ ಹಿಗ್ಸ್. ಆಕರ್ಷಣೆಯ ನಿಯಮದ ಬಗ್ಗೆ ನೀವು ಸ್ವಲ್ಪ ಆಳವಾಗಿ ಹೋದ್ರೆ ಇವರ ಹೆಸರನ್ನು ಖಂಡಿತ ನೀವು ಕೇಳಿರ್ತೀರ. ಯಾರು ಏಬ್ರಹಂ ಹಿಗ್ಸ್? ಅವರು ಆಕರ್ಷಣೆಯ ನಿಯಮದ ಬಗ್ಗೆ ಏನು ಮಾಡ್ತಾರೆ, ಇದೆಲ್ಲವನ್ನ ನಾನು ಇವರು ಗೆಳೆಯರೆ, ಇವರ ಬಗ್ಗೆ ಬಹಳಷ್ಟು ವಿಷಯಗಳು ಹಂಚ್ಕೊಳ್ಳೋದಕ್ಕಿದೆ. ಆದ್ರೆ ನಾನು ಮೊದ್ಲಿಂದ ಶುರು ಮಾಡ್ಬಿಡ್ತೀನಿ, ಫಸ್ಟ್ ಇಂದ ಶುರು ಮಾಡ್ತೀನಿ. ಮೊದಲು ನಾನು ದ ಸೀಕ್ರೆಟ್ ಪುಸ್ತಕದ ಮುಖಾಂತರವೇ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮೊದಲು ತಿಳ್ಕೊಂಡಿದ್ದು. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸೀಕ್ರೆಟ್ ಪುಸ್ತಕದ ಮುಖಾಂತರ ತಿಳ್ಕೊಂಡ ಮೇಲೆ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಕೆಲವು ವಿಷಯಗಳನ್ನ ನಾನು ಆಕರ್ಷಿಸಿದೆ. ಆಕರ್ಷಣೆಯ ನಿಯಮದ ಮೇಲೆ ನನಗೆ ಆಸಕ್ತಿ ಬಂತು, ನಂಬಿಕೆ ಬಂತು. ಅಲ್ಲಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನನಗೊಂದು ಅಭ್ಯಾಸ ಇದೆ, ನಾನು ಏನೇ ಕಲ್ತರು ಅದನ್ನ ಜನಕ್ಕೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತೀನಿ. ಹೇಳ್ಕೊಡ್ತಾ ನಾನು ಇನ್ನೂ ಅದನ್ನ ಆಳವಾಗಿ ಕಲಿಯೋದಕ್ಕೆ ಸಾಧ್ಯ ಅನ್ನೋ ನಂಬಿಕೆ ನಂದು. ಹಾಗಾಗಿ ಮತ್ತೆ ಹೇಳ್ಕೊಡೋದು ನನಗೆ ತುಂಬಾ ಇಷ್ಟ ಕೂಡ. ಹಾಗಾಗಿ ಈ ಆರೆಂಜ್ ಕನ್ನಡಕ ಚಾನೆಲ್ ಮುಖಾಂತರ ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದೆ. ಆ ಸೀಕ್ರೆಟ್ ಪುಸ್ತಕ ಎಷ್ಟು ಅದ್ಭುತವಾಗಿ ಅನ್ನಿಸ್ತು, ಅದರಲ್ಲಿರೋ ಜ್ಞಾನ ಎಲ್ಲ. ಹಾಗಾಗಿ ಅದನ್ನ ಕನ್ನಡದಲ್ಲಿ ಯಾರು ಅದರ ಬಗ್ಗೆ ಹಂಚ್ಕೊಳ್ತಾ ಇಲ್ವಲ್ಲ, ಸೊ ನಾವು ಯಾಕೆ ಕನ್ನಡದಲ್ಲಿ ಅದನ್ನ ನಮ್ಮ ಕನ್ನಡ ಜನರ ಜೊತೆ ಹಂಚ್ಕೋಬಾರ್ದು ಅಂತ ಆ ಒಂದು ಸರಣಿಯನ್ನ ಶುರು ಮಾಡಿ ಆ ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಆ ಸೀಕ್ರೆಟ್ ಪುಸ್ತಕದಲ್ಲಿ ಏನೆಲ್ಲ ಹೇಳಿದ್ವೋ ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದರ ಜೊತೆ ನನ್ನ ದೃಷ್ಟಿಕೋನವನ್ನ, ನನ್ನ ಅನುಭವಗಳನ್ನ, ನಾನು ಆಕರ್ಷಿಸಿದ ವಿಷಯಗಳ ಬಗ್ಗೆ ಆ ಉದಾಹರಣೆಗಳನ್ನ ತಗೊಂಡು ಅದೆಲ್ಲವನ್ನು ಹಂಚ್ಕೊಳ್ತಾ ಹೋದೆ. ಆದರೆ ಆಕರ್ಷಣೆಯ ನಿಯಮದ ಒಳಗೆ ಆಳವಾಗಿ ಹೋದಷ್ಟು ಪ್ರಶ್ನೆಗಳು ಹೆಚ್ಚಾಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಆಕರ್ಷಿಸಿದಂತಹ ಒಂದು ಶಕ್ತಿ ಈ ಏಬ್ರಹಂ ಹಿಗ್ಸ್. ನೀವು ಗಮನ ಹರಿಸ್ಬೇಕು, ನಾನು ಅವ್ರನ್ನ ವ್ಯಕ್ತಿ ಅನ್ಲಿಲ್ಲ, ಶಕ್ತಿ ಅಂದೆ. ಗೆಳೆಯರೆ, ಇದು ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು, ಕಟ್ಟುಕತೆ ಅನ್ನಿಸ್ಬೋದು, ಅಥವಾ ಮೂಢನಂಬಿಕೆ ಅನ್ನಿಸ್ಬೋದು. ಆದ್ರೆ ಸ್ವಲ್ಪ ಕಿವಿಗೊಟ್ಟು ಕೇಳಿ, ಸುಮ್ನೆ ಓಪನ್ ಮೈಂಡ್ ಇಟ್ಕೊಂಡು, ಸ್ವಲ್ಪ ಮನಸ್ಸನ್ನ ತೆರೆದಿಟ್ಕೊಂಡು ಕೇಳಿ. ಏಬ್ರಹಂ ಹಿಗ್ಸ್ ಅನ್ನೋದು, ಏಬ್ರಹಂ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಅಮೆರಿಕಾದಲ್ಲಿ ಎಸ್ಟರ್ ಹಿಗ್ಸ್ ಅಂತ ಒಬ್ಬ ಮಹಿಳೆ, ಎಸ್ಟರ್ ಹಿಗ್ಸ್, ಅವರ ಗಂಡ ಜೆರಿ ಹಿಗ್ಸ್. ಸೊ ಇವರು ಎಸ್ಟರ್ ಹಿಗ್ಸ್ಗೆ ಈ ಏಬ್ರಹಂ
ಎಂಬ ಒಂದು ಶಕ್ತಿ, ಅಂದ್ರೆ ಒಂದು ಪ್ರಕೃತಿಯಲ್ಲಿ ನಾವು ಈಗ ಆಕರ್ಷಣೆ ನಿಯಮದ ಬಗ್ಗೆ ಆಳವಾಗಿ ಮಾತಾಡ್ತಿರೋದ್ರಿಂದ ನಾವೆಲ್ಲರೂ ಶಕ್ತಿಯ ಮಟ್ಟದಲ್ಲಿ ಒಂದೇ. ಈ ಪ್ರಕೃತಿಯಲ್ಲಿ ಎಲ್ಲವೂ ಶಕ್ತಿಯಿಂದಲೇ ಮಾಡಲಾಗಿದೆ. ಬೇರೆ ಬೇರೆ ಮಟ್ಟದ ಶಕ್ತಿಗಳಿರುತ್ತೆ, ಸ್ವಲ್ಪ ಕೆಳಮಟ್ಟದ ಶಕ್ತಿ, ಮಧ್ಯಮ ಮಟ್ಟದ ಶಕ್ತಿ, ಉತ್ತಮ ಮಟ್ಟದ ಶಕ್ತಿ, ಹೈಯರ್, ಮತ್ತೆ ಕಂಪನಾಂಕಗಳ ವಿಷಯದಲ್ಲಿ ಮಾತಾಡೋದಾದ್ರು ಆ ಕೆಳಗಿನ ಮಟ್ಟದ ಕೀಳ್ಮಟ್ಟದ ಕಂಪನಾಂಕಗಳು, ಉತ್ತಮ ಕಂಪನಾಂಕಗಳು, ಮಧ್ಯಮ ವರ್ಗದ ಕಂಪನಾಂಕಗಳು, ಲೋಯರ್ ಫ್ರೀಕ್ವೆನ್ಸೀಸ್, ಹೈಯರ್ ಫ್ರೀಕ್ವೆನ್ಸೀಸ್ ಅಂತೆಲ್ಲ ಅಂತೀವಿ ಅಲ್ವಾ. ಸೊ ಈ ಹೈಯರ್ ಫ್ರೀಕ್ವೆನ್ಸೀಸ್, ಉತ್ತಮ ಮಟ್ಟದ ಶಕ್ತಿಗಳು, ಅದನ್ನ ದೈವಿಕ ಶಕ್ತಿ ಅಂತ, ಯಾವೆಲ್ಲ ದೇವರನ್ನ ನಂಬ್ತೀವಿ ದೈವಿಕ ಶಕ್ತಿ ಅಂತೀವಿ. ಬಟ್ ಆ ಉತ್ತಮ ಮಟ್ಟದ ಫ್ರೀಕ್ವೆನ್ಸಿಗಳೇನಿದೆ ಅದೆಲ್ಲ ಒಂದುಗೂಡಿರುವಂತಹ ಒಂದು ಅಂಶ ಈ ಏಬ್ರಹಂ. ಎಸ್ಟರ್ ಹಿಕ್ಸ್ನವರು ಧ್ಯಾನ ಮಾಡ್ತಿರ್ಬೇಕಾದ್ರೆ, ಧ್ಯಾನ ಮಾಡ್ತಾ 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 ಆ ಶಕ್ತಿ ಅವರ ಮುಖಾಂತರ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನ ನಮ್ಮಲ್ಲಿ, ನಮ್ಮ ಒಂದು ಧರ್ಮದಲ್ಲಿ ನೀವು ಮೈ ಮೇಲೆ ದೇವ್ರು ಬರೋದು ಅಂತೆಲ್ಲ ಕೇಳಿರ್ತೀವಿ. ಇದನ್ನ ಅದಕ್ಕೆ ಅವರು ನಾರ್ಮಲ್ ಆಗಿ ಹೋಲಿಸೋದಿಲ್ಲ. ಅದು ಇದು ಅಂತ ಅವ್ರು ಆ ಮೈಯಲ್ಲಿ ದೇವ್ರು ಬರೋ ಒಂದು ಪ್ರಕ್ರಿಯೆ ಅಂತ ಇದನ್ನ ಅವರು ಎಲ್ಲೂ ಹೇಳಿಲ್ಲ. ಅವರು ಯಾವಾಗ ತಮ್ಮ ಮನಸ್ಸನ್ನ ಸ್ವಲ್ಪ ನಿಧಾನಿಸಿ ಧ್ಯಾನದಲ್ಲಿ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಹಿಡಿತಕ್ಕೆ ತಗೊಂಡು ಅದನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ತಾ ಹೋದ್ರು, ನಿರಾಳತೆಯನ್ನ ಅನುಭವಿಸ್ತಾ ಹೋದ್ರು, ಆ ಫ್ರೀಕ್ವೆನ್ಸಿ ಇವರ ಮುಖಾಂತರ ಹರಿಯೋದಕ್ಕೆ ಶುರುವಾಯಿತು. ಆ ಹೈಯರ್ ಫ್ರೀಕ್ವೆನ್ಸಿಗಳೇನಿದೆ, ಉತ್ತಮ ಮಟ್ಟದ ಕಂಪನಾಂಕಗಳು, ಅದು ಇವರ ಮುಖಾಂತರ ಹರಿಯೋದಕ್ಕೆ ಶುರುವಾಯಿತು. ಆ ಎಲ್ಲ ಹೈಯರ್ ಫ್ರೀಕ್ವೆನ್ಸಿಗಳು, ಉತ್ತಮ ಮಟ್ಟದ ಕಂಪನಾಂಕಗಳೆಲ್ಲ ಒಟ್ಟಿಗೆ ಬಂದು ಅದನ್ನ ಅವರು ಏಬ್ರಹಂ ಅಂತಾರೆ. ಅದಕ್ಕೆ ಆ ಏಬ್ರಹಂನ ಹಿ ಶಿ ಅಂತ ಅನ್ನಲ್ಲ, ಅಂದ್ರೆ ಅವಳು ಅವನು ಅಂತ ಅನ್ನಲ್ಲ, ಅವರು ಅಂತಾರೆ. ಅವರು ಅಂದ್ರೆ ಒಬ್ಬರಲ್ಲ, ಅದು ಬಹಳಷ್ಟು ಶಕ್ತಿಗಳು ಒಟ್ಟುಗೂಡಿ ಇವರ ಮುಖಾಂತರ ಹರಿಯುತ್ತೆ. ಇವರು ಎಸ್ಟರ್ ಹಿಕ್ಸ್ನವರು ಈ ಕಾರ್ಯಾಗಾರಗಳನ್ನ ಲೈವ್ ಆಗಿ ಮಾಡ್ತಾರೆ. ಅಮೆರಿಕದಲ್ಲಿ ಇವರು ಮೂಲತಃ ಅಮೆರಿಕನಲ್ಲಿ ಇರುವಂತಹ ಒಂದು ವ್ಯಕ್ತಿ. ಸೊ ಇವರು ಈ ಆಕರ್ಷಣೆಯ ನಿಯಮದ ಕಾರ್ಯಾಗಾರಗಳನ್ನ ಜಗತ್ತಿನಾದ್ಯಂತ, ಮುಖ್ಯವಾಗಿ ಹಡಗುಗಳಲ್ಲಿ, ಈ ಕ್ರೂಸ್ ಅಂತ ಮಾಡ್ತಾರೆ. ಹಡಗಲ್ಲಿ ಒಂದು 30 ದಿನ ಒಟ್ಟಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು, ಆ ತರ ಮಾಡ್ತಾರೆ. ಆ ಕ್ರೂಸ್ಗಳಲ್ಲಿ ಇವ್ರದ್ದು ಕಾರ್ಯಾಗಾರಗಳು ನಡೆಯುತ್ತೆ. ಆ ಹಡಗಿನಲ್ಲಿ ಒಂದು ದೊಡ್ಡ ಸೆಮಿನಾರ್ ಹಾಲ್ ಅಲ್ಲಿ ಇವರ ಕಾರ್ಯಾಗಾರಗಳು ನಡೆಯುತ್ತೆ. ಅಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ಬಂದು ಎಲ್ಲರೂ ಇವರ ಜೊತೆ ಒಂದು ಕಾರ್ಯಾಗಾರದಲ್ಲಿ ಇರ್ತಾರೆ. ಅಲ್ಲಿ ಒಬ್ಬರು ಅವರ ಮುಂದೆ ಹೋಗಿ ಕೂತ್ಕೊಂಡು, ಹಾಟ್ ಸೀಟ್ ಅಲ್ಲಿ ಕೂತ್ಕೊಂಡು ಅವರನ್ನ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಏಬ್ರಹಂ ಅವರು ಉತ್ತರ ಕೊಡ್ತಾರೆ. ಏಬ್ರಹಂ ಅವ್ರನ್ನ ಹೇಗೆ ಇವರು ಆಹ್ವಾನಿಸ್ತಾರೆ ಅಂದ್ರೆ, ಅವರು ಕಣ್ಣನ್ನ ಮುಚ್ಚಿ ತಮ್ಮ ಉಸಿರಾಟದ ಮೇಲೆ ಗಮನವನ್ನ ಹರಿಸಿ ಆ ಧ್ಯಾನ ಪ್ರಕ್ರಿಯೆಯನ್ನ ತೊಡಗಿಸ್ಕೊಂಡಾಗ ಅವರ ದೇಹವನ್ನ ರಿಲ್ಯಾಕ್ಸ್ ಮಾಡಿ, ಆ ಒಂದು ಪ್ರಕ್ರಿಯೆ ಇದೆ. ಅದು ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಏಬ್ರಹಂ ಹಿಕ್ಸ್ ಅಂತ ಹೊಡೆದ್ರೆ ಅವ್ರದ್ದು ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ. ಅವರು ರಿಲ್ಯಾಕ್ಸ್ ಆದಷ್ಟು ಅದು ಮಾಡ್ತಾ 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 ವೇಗವಾಗಿ ಅವರು ಕಣ್ಣು ಮುಚ್ಚಿ ಒಂದು ಕೆಲವು ನಿಮಿಷಗಳಲ್ಲಿ ಏಬ್ರಹಂ ತಮ್ಮ ಮುಖಾಂತರ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನೀವು ಎಷ್ಟರವ್ರನ್ನ ಮಾತಾಡ್ಸಿದ್ರೆ ಅವ್ರು ಬೇರೆ ತರಾನೇ ಮಾತಾಡ್ತಾರೆ. ಏಬ್ರಹಂ ಅವರ ಮುಖಾಂತರ ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಆ ಮಾತಿನಲ್ಲಿ ಬಹಳ ಶಕ್ತಿ ಇರುತ್ತೆ, ಸ್ಪಷ್ಟತೆ ಇರುತ್ತೆ, ಬಹಳಷ್ಟು ಜ್ಞಾನ ಇರುತ್ತೆ. ಒಂದು ದೇವರೇ ನಿಮ್ಮ ಜೊತೆ ಮಾತಾಡಿದ್ರೆ ಯಾವ ರೀತಿಯ ಒಂದು ಅನುಭವ ಆಗ್ಬೋದೋ ಆ ರೀತಿಯ ಒಂದು ಅನುಭವ ನಿಮ್ಗೆ ಆಗುತ್ತೆ. ಒಂದು ವಿಷಯ ಏನಪ್ಪಾ ಅಂದ್ರೆ, ಇವರು ಇಂಗ್ಲಿಷ್ ಅಲ್ಲಿ, ಎಸ್ಟರ್ ಹಿಕ್ಸ್ ಮೂಲತಃ ಇಂಗ್ಲಿಷ್ನವರು ಆದ್ದರಿಂದ ಇವರು ಇಂಗ್ಲಿಷ್ ಅಲ್ಲಿ ಮಾತ್ರ ಏಬ್ರಹಂ ಮಾತಾಡ್ತಾರೆ. ಸೊ ಆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋಗಳು ನಾನು ನೋಡ್ತಾ ಬಂದಿದ್ದೀನಿ. ನನ್ನ ಜೀವನದಲ್ಲಿ ಹೇಗೆ ಏಬ್ರಹಂ ಬಂದ್ರು ಅಂತಾನು ನಾನು ಹೇಳ್ತೀನಿ, ಆದ್ರೆ ಎಲ್ಲವೂ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಇವರ ಹಲವಾರು ವಿಡಿಯೋಗಳನ್ನ ನಾನು ಕಳೆದ ಆಲ್ಮೋಸ್ಟ್ 7-8 ವರ್ಷಗಳಿಂದ ಮಾತಾಡ್ತಾ ಬಂದಿದ್ದೀನಿ. ಇದರ ಬಗ್ಗೆ ಇದಕ್ಕೆ ಮುಂಚೆ ನಾನು ಹೆಚ್ಚಾಗಿ ಈ ಚಾನೆಲ್ ಅಲ್ಲಿ ಮಾತಾಡಿರಲಿಲ್ಲ, ಯಾಕಂದ್ರೆ ನಾನು ಇಷ್ಟು ದಿನ ಆಕರ್ಷಣೆಯ ನಿಯಮದ ಮೇಲೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಇದ್ದೆ. ಆದರೆ ನನ್ನ ಜೀವನದಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಅರ್ಥ ಆಗಿದ್ದು ಅಥವಾ ಪಯಣ ಶುರುವಾಗಿದ್ದು ದ ಸೀಕ್ರೆಟ್, ರಹಸ್ಯ ಪುಸ್ತಕದಿಂದ. ಆದರೆ ನಂತರ ಏಬ್ರಹಂ ಅವರು ನನಗೆ ಸಿಕ್ಕ ಮೇಲೆ ನನ್ನ ಕಂಪನಾಂಕ ಹೆಚ್ಚುತ್ತಾ ಹೋದಷ್ಟು ಎಲ್ಲೋ ಒಂದ್ ಕಡೆ ಇದ್ದಕ್ಕಿದ್ದಂಗೆ ಯೂಟ್ಯೂಬ್ ಅಲ್ಲಿ ನನಗೆ ಏಬ್ರಹಂ ರವರ ವಿಡಿಯೋಗಳು ಸಿಕ್ತು. ಏಬ್ರಹಂ ರವರ ವಿಡಿಯೋಗಳನ್ನ ಮೊದಲ್ ನೋಡಿದಾಗ ನನಗೆ ನಂಬೋದಕ್ಕಾಗ್ತಿಲ್ಲ. ಏನ್ ಈ ತರ ಹೆಂಗ್ ಸಾಧ್ಯ,
ಅಮೆರಿಕ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಆಧ್ಯಾತ್ಮಿಕತೆ ತುಂಬಾ ಆಳವಾಗಿದೆ. ಇಲ್ಲಿ ಮೈ ಮೇಲೆ ದೇವರು ಬರೋದು ಈ ತರ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಕೇಳಿದೀವಿ. ಆದ್ರೆ ಅಮೆರಿಕಾದಂತಹ ಒಂದು ದೇಶದಲ್ಲಿ ಈ ರೀತಿ ಒಂದು ಪ್ರಕ್ರಿಯೆ ಇದೆಯಾ, ಈ ರೀತಿ ಒಂದು ವಿಷಯ ನಡೀತಾ ಇದೆಯಾ, ಯಾರ ಮುಖಾಂತರನೋ ಈ ರೀತಿ ಒಂದು ದೈವಿಕ ಶಕ್ತಿ ಮಾತಾಡುತ್ತೆ, ಒಂದು ಆ ಶಕ್ತಿ ಹೈಯರ್ ಫ್ರೀಕ್ವೆನ್ಸಿಗಳು ಚಾನಲ್ ಮಾಡ್ತಾರೆ. ಚಾನಲ್ ಅಂತಾನು ಅವರು ಹೇಳಲ್ಲ ಅದನ್ನ. ಅವ್ರು ಯಾವಾಗ ತಮ್ಮನ್ನ ತಾವು ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ, ಆ ಫ್ರೀಕ್ವೆನ್ಸಿ ಅವರ ಮುಖಾಂತರ ಹರಿಯೋದಕ್ಕೆ ಶುರುವಾಗುತ್ತೆ. ಅದನ್ನ ಅವರು ಪದಗಳ ಮುಖಾಂತರ ಜನಕ್ಕೆ ಆ ಒಂದು ಜ್ಞಾನ ಏನು ಅವರೊಳಗೆ ಡೌನ್ಲೋಡ್ ಆಗ್ತಾ ಇದೆ ಅದನ್ನ ಹಂಚ್ಕೊಳ್ತಾ ಇದ್ದಾರೆ. ಈ ರೀತಿ ಒಂದು ವಿಷಯ ನಡೆಯುತ್ತಾ? ಇದು ಮೊದಲು ನನಗೂ ಸ್ವಲ್ಪ ಸಂಶಯ ಆಯ್ತು, ಈ ತರ ಆಗತ್ತಾ ಅನ್ನೋ ಒಂದು ಆಶ್ಚರ್ಯ ಆಯ್ತು. ಆದ್ರೆ ಅವರ ಮಾತುಗಳನ್ನ ಕೇಳ್ತಾ 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 ಆಕರ್ಷಣೆಯ ನಿಯಮದ ನಿಜವಾದ ಶಕ್ತಿ ಏನು ಅಂತ ನನಗೆ ಅರ್ಥ ಆಯ್ತು. ಆಮೇಲೆ ಅದ್ರ ಬಗ್ಗೆ ಇನ್ನೂ ನಾನು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನನಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, ರಹಸ್ಯ ಪುಸ್ತಕದ ಲೇಖಕಿ ರಾಂಡಾ ಬ್ಯಾರ್ನ್ ಅವರು ಮೂಲತಃ ಆಸ್ಟ್ರೇಲಿಯಾದವರು. ಆ ಪುಸ್ತಕವನ್ನ ಬರೆಯೋದಕ್ಕೆ ಏಬ್ರಹಂ ಹಿಕ್ಸ್ ರವರ ಒಂದು 15 ದಿನಗಳ ಕಾರ್ಯಾಗಾರವನ್ನ ಹಡಗಿನಲ್ಲಿ ಅಟೆಂಡ್ ಮಾಡಿ ಅದರ ಮುಖಾಂತರನೇ ಅವರು ಆ ಪುಸ್ತಕವನ್ನೇ ಬರೆದಿರೋದು, ಸೀಕ್ರೆಟ್ ಎಂಬ ಪುಸ್ತಕವನ್ನ. ಏಬ್ರಹಂ ಹಿಕ್ಸ್ ಅನ್ನೋದು ಆ ಶಕ್ತಿಗೆ ಅವರು ಕೊಟ್ಟಿರುವ ಹೆಸರು. ಆ ಹಿಕ್ಸ್ ಅನ್ನೋದು ಎಸ್ಟರ್ ಹಿಕ್ಸ್ ಅವರ ಮನೆತನದ ಹೆಸರು. ಹಾಗಾಗಿ ಅವರು ಪ್ರೀತಿಯಿಂದ ಏಬ್ರಹಂ ಹಿಕ್ಸ್ ಅಂತ ಹೇಳ್ತಾರೆ. ಆದ್ರೆ ಆ ವ್ಯಕ್ತಿಯ ಹೆಸರು ಎಸ್ಟರ್ ಹಿಕ್ಸ್. ಈಗ ಅವರಿಗೆ 77 ವಯಸ್ಸು. ಆ ಫೋಟೋನಲ್ಲಿ ಇದ್ದಿದ್ದವರೇ. ಅವರ ಗಂಡ ಜೆರ್ರಿ ಹಿಕ್ಸ್ ಈಗ ಅವರ ಜೊತೆ ಇಲ್ಲ, ಅವರು ದೈವಾಧೀನರಾಗಿದ್ದಾರೆ. ಸೊ ಎಸ್ಟರ್ ಹಿಕ್ಸ್ ರವರು ಈಗಲೂ ಕೂಡ ಕ್ರೂಸ್ಗಳಲ್ಲಿ ಅವರ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ನಲ್ಲಿ ಅವ್ರದ್ದು ಹಲವಾರು ವಿಡಿಯೋಗಳು ಸಿಗುತ್ತೆ. ನಾನು ಒಂದು ಏನ್ ಗಮನಿಸಿದೀನಪ್ಪ ಅಂದ್ರೆ, ಅವರ ವಿಡಿಯೋಗಳನ್ನ ಸುಮ್ಮನೆ ಕೇಳೋದಕ್ಕಾಗಲ್ಲ. ನಮ್ಮ ಕಂಪನಾಂಕ ಯಾವಾಗ ಹೆಚ್ಚುತ್ತೋ, ಆಕರ್ಷಣೆಯ ನಿಯಮದ ಬಗ್ಗೆ ಸ್ವಲ್ಪ ಅರ್ಥ ಆಗಿದ್ರೆ ನಿಮಗೆ ಗೊತ್ತು, ನಮ್ಮ ಕಂಪನಾಂಕಕ್ಕೆ ತಕ್ಕ ಹಾಗೆಯೇ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ನಾವು ಆಕರ್ಷಿಸೋದು. ನಮ್ಮ ಫ್ರೀಕ್ವೆನ್ಸಿಗೆ ತಕ್ಕನ ಹಾಗೆ ನಮ್ಮ ಎಲ್ಲಾ ಅನುಭವಗಳು ನಮ್ಮನ್ನ ಹುಡುಕೊಂಡು ಬರೋದು. ಹಾಗಾಗಿ ಎಲ್ಲೋ ಒಂದ್ ಕಡೆ ನನ್ನ ಕಂಪನಾಂಕ ಹೆಚ್ಚುತ್ತಾ ಹೋದಾಗ ಏಬ್ರಹಂ ಹಿಕ್ಸ್ ರವರ ವಿಡಿಯೋಗಳನ್ನ ನಾನು ಆಕಸ್ಮಿಕವಾಗಿ, ನನ್ನ ತಂಗಿಗೆ ಅವ್ರ ಬಗ್ಗೆ ಇನ್ನೂ ಹಲವು ವರ್ಷಗಳ ಮುಂಚೆನೆ ಗೊತ್ತಿತ್ತು, ಆದ್ರೆ ಅವಳು ಯಾವತ್ತೂ ನನ್ನ ಹತ್ರ ಅವ್ರ ಬಗ್ಗೆ ಹೇಳಿರ್ಲಿಲ್ಲ. ನನಗೆ ಒಂದು ದಿನ ಆಕಸ್ಮಿಕವಾಗಿ ಯೂಟ್ಯೂಬ್ ಓಪನ್ ಮಾಡಿ ನೋಡ್ಬೇಕಾದ್ರೆ ಅವರ ಒಂದು ವಿಡಿಯೋ ಬಂತು. ಈಗ ಅದು ಆಕಸ್ಮಿಕ ಅಲ್ಲ ಅಂತ ನನಗೆ ಗೊತ್ತು, ಯಾಕಂದ್ರೆ ನನ್ನ ಫ್ರೀಕ್ವೆನ್ಸಿ ಆ ಮಟ್ಟಕ್ಕೆ ಹೋಗಿದ್ರಿಂದ ಆ ವಿಡಿಯೋ ನನ್ನ ಫೀಡ್ ಅಲ್ಲಿ ಬಂತು. ಆ ವಿಡಿಯೋ ಓಪನ್ ಮಾಡಿ ನೋಡಿದಾಗ ನನಗೆ ಏನಿದು ಹೀಗ್ ಮಾತಾಡ್ತಾ ಇದ್ದಾರೆ, ಇಷ್ಟು ಸ್ಪಷ್ಟನೆ. ಆ ಮಾತನ್ನ ಕೇಳ್ತಾ ಇದ್ರೇನೆ ಒಳಗೆ ಒಂದು ಶಕ್ತಿ, ಒಳಗೆ ಒಂದು ರೀತಿಯ ಒಂದು ಸ್ಪಷ್ಟನೆ. ಆಗ ಕೇಳೋದಕ್ಕೆ ಶುರು ಮಾಡಿದ್ದು. ಬಹಳಷ್ಟು ವರ್ಷ ಅವರ ವಿಡಿಯೋಗಳನ್ನ ನೋಡ್ತಾ ಬರ್ತಿದ್ದೆ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಫ್ರೀಕ್ವೆನ್ಸಿ ಸ್ವಲ್ಪ ಡಿಪ್ ಆದಾಗ ಮತ್ತೆ ಅವರ ವಿಡಿಯೋಗಳು ಹಾಗೆಯೇ ನನ್ನ ಜೀವನದಿಂದ ಮಾಯ ಆಯ್ತು. ಅದನ್ನ ಅಷ್ಟು ಗಮನ ಹರಿಸೋದ್ ಬಿಟ್ಟಿದ್ದೆ. ಆದ್ರೆ ಮತ್ತೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಿ ಮತ್ತೆ ಅವರ ವಿಡಿಯೋಗಳನ್ನ ಸತತವಾಗಿ ಕೇಳ್ತಾ ಇದ್ದೀನಿ. ಆ ಏಬ್ರಹಂ ಅವರ ಮಾತುಗಳನ್ನ ನೀವು ಕೇಳಿದ್ರೆ, ಅವರು ಹಂಚಿಕೊಳ್ಳುವ ಜ್ಞಾನವನ್ನ ಕೇಳಿದ್ರೆ ನಿಮಗೆ ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ. ಮತ್ತೆ ಹೇಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ. ಮಾಹಿತಿಗಿಂತ ಹೆಚ್ಚಾಗಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಸಿಗುತ್ತೆ. ಅದಕ್ಕಾಗಿಯೇ ಜಗತ್ತಿನಾದ್ಯಂತ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅವರ ಕಾರ್ಯಾಗಾರಗಳನ್ನ ಸೇರ್ತಾರೆ. ನನ್ನ ಕನಸಲ್ಲಿ ಕೂಡ ಅದಿತ್ತು. ಅದು ವಿಷನ್ ಬೋರ್ಡ್ ಅಲ್ಲಿ ನಾನು ಬರ್ದಿಟ್ಟಿದ್ದೀನಿ, ವಿಷನ್ ಬೋರ್ಡ್ ಅಲ್ಲಿ ಹಾಕಿಟ್ಟಿದ್ದೀನಿ, ನನ್ನ ದೃಢೀಕರಣಗಳಲ್ಲಿ ಅದನ್ನ ಬರ್ದಿಟ್ಟಿದ್ದೀನಿ. ಆದರೆ ಈಗ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಸಮಯ ಬಂದಿದೆ. ಏನಕ್ಕೆ ಅಂದ್ರೆ ಗೆಳೆಯರೆ, ನಾನು ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮವನ್ನ ಶುರು ಮಾಡಿ ಬಹಳಷ್ಟು ಕೋಚ್ಗಳನ್ನ, ಬಹಳಷ್ಟು ಗುರುಗಳನ್ನ, ಈ ಕನ್ನಡದಲ್ಲಿ ಅಚೇತನ ಮನಸ್ಸಿನ ಬಗ್ಗೆ, ಸಕಾರಾತ್ಮಕ ಚಿಂತನೆಗಳ ಬಗ್ಗೆ ಮಾತಾಡುವಂತಹ ಬಹಳಷ್ಟು ಗುರುಗಳನ್ನ ಆ ಕಾರ್ಯಕ್ರಮದ ಮುಖಾಂತರ, ಅವರನ್ನ ಇಂಟರ್ವ್ಯೂ ಮಾಡೋದ್ರ ಮುಖಾಂತರ ನಿಮ್ಮೆಲ್ಲರಿಗೂ ಅವರ ಪರಿಚಯ ಮಾಡಿಕೊಟ್ಟು ಅವರ ಒಂದು ಅನುಭವಗಳನ್ನ, ಅವರ ಒಂದು ಜ್ಞಾನವನ್ನ ಕೂಡ ನಿಮ್ಮ ಜೊತೆ ಹಂಚ್ಕೊಂಡು ಬರ್ತಾ ಇದ್ದೆ. ಈಗ 24 ಸಂಚಿಕೆಗಳನ್ನ ಮುಗಿಸಿ 25ನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ. ಈ ಸಮಯದಲ್ಲಿ ಒಂದು ಅದ್ಭುತವಾದ ಒಂದು ಅವಕಾಶ ನನಗೆ ಸಿಕ್ಕಿದೆ.
ಈ ಅವಕಾಶವನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ ಮುಂಚೆ ಮೊದಲು ಏಬ್ರಹಾಂನ ಪರಿಚಯ ನಿಮ್ಮೆಲ್ಲರಿಗೂ ಮಾಡಿಸ್ಬೇಕು ಅಂತ ನನ್ಗನ್ನಿಸ್ತು. ಹಾಗಾಗಿ ಇವತ್ತು ಬರೀ ಅವರು ಹೇಗೆ ನನ್ನ ಜೀವನದಲ್ಲಿ ಅವ್ರನ್ನ ಆಕರ್ಷಿಸಿದೆ ಮತ್ತೆ ಅವರ ವಿಡಿಯೋಗಳನ್ನ ನಾನು ಹೇಗೆ ನೋಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಆದ್ರೆ ಮುಂದಿನ ವಿಡಿಯೋಗಳಲ್ಲಿ ಆ ವಿಡಿಯೋಗಳಲ್ಲಿ ಏನೆಲ್ಲ ನಾನು ಕಲಿತೆ, ಏಬ್ರಹಾಂ ಎಲ್ಲರ ಜೀವನದಲ್ಲಿ ಏನೆಲ್ಲ ಪವಾಡಗಳು ಮಾಡಿದ್ದಾರೆ, ನಾನು ಕೇಳಿರೋ ಹಲವಾರು ಅದ್ಭುತವಾದ ವಿಷಯಗಳು, ಇದೆಲ್ಲದರ ಬಗ್ಗೆ ನಿಮ್ಗೆ ಇನ್ನಷ್ಟು ಸ್ಪಷ್ಟನೆ ಕೊಡ್ತಾ ಅವ್ರು ಯಾವ ರೀತಿ ಮಾತಾಡ್ತಾರೆ, ಏನನ್ನ ಹೇಳ್ತಾರೆ, ಯಾವ ರೀತಿ ಆಕರ್ಷಣೆಯ ನಿಯಮವನ್ನ ಅವರು ಬಹಳಷ್ಟು ವಿಡಿಯೋಗಳು ನೋಡಿದೀನಿ ನಾನು. ಕಳೆದ 8 ವರ್ಷಗಳಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಆದ್ರೆ ಆ ಮೂಲ ತತ್ವಗಳೇನಿದೆ ಅದು ಮತ್ತೆ 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 ಅವ್ರು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರೆ. ಹಾಗಾಗಿ ಅದೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಂಡು ನಂತರ 25ನೇ ಸಂಚಿಕೆ ನಮ್ಮ ಒಳ್ಳೆ ಕತೆ ವಿಹಾನ್ ಜೊತೆದು ಆ ಒಂದು ಸರಣಿಯ 25ನೇ ಸಂಚಿಕೆಗೆ ಯಾರು ಅತಿಥಿಯಾಗಿ ಬರ್ತಾ ಇದ್ದಾರೆ, ಏನು ಅದರಲ್ಲಿರುವ ವಿಶೇಷ, ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾರಿಗಾದ್ರೂ ಗೆಸ್ ಮಾಡೋದಕ್ಕಾದ್ರೆ ನೀವು ಖಂಡಿತ ಗೆಸ್ ಮಾಡ್ಬೋದು ಯಾರು 25ನೇ ಸಂಚಿಕೆಗೆ ಅತಿಥಿಯಾಗಿರ್ಬೋದು ಅಂತ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಎಲ್ಲರೂ ದಯವಿಟ್ಟು ಈ ವಿಡಿಯೋ ಸರಣಿನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಏಬ್ರಹಾಂ ಒಂದು ಅದ್ಭುತವಾದ ಶಕ್ತಿ. ಅವರಿಂದ ನಾನು ಕಲ್ತಿರುವಂತಹ ಜ್ಞಾನ ಬಹಳ ಅದ್ಭುತವಾದಂತಹ ಒಂದು ಜ್ಞಾನ. ಅದನ್ನ ಈ ಒಂದು ಮಿನಿ ಸರಣಿಯಲ್ಲಿ ಬಹಳ ಎಪಿಸೋಡ್ಗಳಿರಲ್ಲ, ಕೆಲವು ಎಪಿಸೋಡ್ಗಳಲ್ಲಿ ನಿಮ್ಮ ಜೊತೆ ಸಂಕ್ಷಿಪ್ತವಾಗಿ ಹಂಚ್ಕೊಳ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಈ ಸಂಪೂರ್ಣ ಸರಣಿಯನ್ನ ನೋಡಿ ಆ ಗೆಸ್ಟ್ಗೆ ಕಾಯ್ತಾ ಇರಿ. ಅದ್ಭುತವಾದ ಒಂದು ಎಪಿಸೋಡ್ ಮುಖಾಂತರ ನಾವು ನಮ್ಮ ಒಳ್ಳೆ ಕತೆ ವಿಹಾನ್ ಜೊತೆಯ 25ನೇ ಸಂಚಿಕೆಯನ್ನ ಮಾಡಲಿದ್ದೇವೆ. ಸೊ ಎಲ್ಲರೂ ಕೆಳಗೆ ಎಕ್ಸೈಟೆಡ್ ಅಂತ ಕಾಮೆಂಟ್ ಹಾಕ್ಬೋದಾ? ಯಾರೆಲ್ಲ ಇದಕ್ಕೆ ಉತ್ಸಾಹದಿಂದ ಉತ್ಸುಕರಾಗಿ ಕಾಯ್ತಾ ಇದೀರಾ, ಎಕ್ಸೈಟೆಡ್ ಅಂತ ಒಂದು ಕಾಮೆಂಟ್ ಹಾಕಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಇನ್ನೂ ಜಾಯ್ನ್ ಆಗಿಲ್ಲ, ಹೀಲಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ಬೋದು. ಲೈಫ್ ಕೋಚಿಂಗ್ ಆಸಕ್ತಿ ಇದ್ರೆ, ತುರ್ತು ಪರಿಸ್ಥಿತಿಗಳಿದ್ರೆ ನನ್ನ ಜೊತೆ ಲೈಫ್ ಕೋಚಿಂಗ್ ಅಟೆಂಡ್ ಮಾಡ್ಬೋದು. ಮತ್ತೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೂ ನಾವು ಒಂದು ಅರ್ಧ ಗಂಟೆ ಒಟ್ಟಿಗೆ ಸಿಕ್ಕಿ ಶಕ್ತಿಯ ಪ್ರಕ್ರಿಯೆಯನ್ನ, ಸಕಾರಾತ್ಮಕ ಶಕ್ತಿಯನ್ನ ಏರಿಸೋದಕ್ಕೆ ಒಂದು ಪ್ರಕ್ರಿಯೆಯನ್ನ ಮಾಡ್ತೀವಿ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ. ಅದರ ಲಿಂಕ್ ಕೂಡ ಕೆಳಗಿದೆ. ನೀವು ಆಸಕ್ತಿ ಇದ್ದವರು ಅದಕ್ಕೆ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.